ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಡಳಿತ ವತಿಯಿಂದ ನೂಲಿಯ ಚಂದಯ್ಯನವರ 917ನೇ ಜಯಂತಿ ಆಚರಣೆ. ನೂಲಿಯ ಚಂದಯ್ಯ ಶರಣ ಸಂದೋಹದ ಮೇರು ಪರ್ವತವಾಗಿದ್ದರು. ಕಾಯಕ ದಾಸೋಹ ಸಿದ್ಧಾಂತ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಪತ್ರಕರ್ತ ಮೋಹನ್ ರಾಜ್, ಮೈಸೂರು. ಬೀದರ್ ಜಿಲ್ಲೆ ಔರಾದ್ ಪಟ್ಟಣದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸೆಪ್ಟೆಂಬರ್ 6ನೇ ತಾರೀಕು ದಿನಾಂಕ ನಿಗದಿ. ಶತಾಯಗತಾಯ ಔರಾದ್ ಪಟ್ಟಣ ಪಂಚಾಯತ್ ಮೇಲೆ ಕಾಂಗ್ರೆಸ್ ಧ್ವಜ ಹಾರಿಸುವುದು ಖಚಿತ. ಕಾಂಗ್ರೆಸ್ ಮುಖಂಡ ಸುಧಾಕರ್ ಕೊಳ್ಳೂರು ಹೇಳಿಕೆ. ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದಿಂದ ಜರುಗಿದ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮ. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಪ್ರೊಫೆಸರ್ BS ಬಿರಾದಾರ್ ಅವರಿಂದ ಉದ್ಘಾಟನೆ. ಗಮನ ಸೆಳೆದ ಮಕ್ಕಳ ಆಕರ್ಷಕ ನೃತ್ಯಗಳು ಹಾಗೂ ಸಂಗೀತ ಕಾರ್ಯಕ್ರಮ. ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಭಾನುವಾರ ಜಿಲ್ಲೆಯಾದ್ಯಂತ ಒಟ್ಟು 65.87 ಮಿಲಿಮೀಟರ್ ಸುರಿದ ಮಳೆ. ಠಾಣಕುಸ್ನೂರು ಹೋಬಳಿಯಲ್ಲಿ ಗರಿಷ್ಠ 109 ಮಿಲಿಮೀಟರ್ ಸುರಿದ ಮಳೆ. ಜಿಲ್ಲೆಯಾದ್ಯಂತ 38 ಮನೆಗಳ ಕುಸಿತ. ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನುಲಿಯ ಚಂದಯ್ಯನವರು ಬಸವ ಕಲ್ಯಾಣದ ಕೆರೆಯ ಹಿನ್ನೀರ ದಡದಲ್ಲಿ ಬೆಳೆದಿರುವಂಥ ಸೊಗಸಾದ ಹುಲ್ಲನ್ನು ತಂದು ಹಗ್ಗವನ್ನು ಹೊಸೆದು ಅದನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿಯೇ ಜೀವನ ಸಾಗಿಸುವುದರ ಜೊತೆಗೆ ಜಂಗಮ ದಾಸೋಹವನ್ನು ಮಾಡ್ತಾಯಿದ್ರು. ಬಸವಾದಿ ಶರಣ ಸಂದೋಹದ ಮೇರು ಪರ್ವತ ಚಂದಯ್ಯನವರಾಗಿದ್ದರು ಎಂದು ಮೈಸೂರಿನ ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಮೋಹನ್ ರಾಜ್ ತಿಳಿಸಿದರು. ಜಿಲ್ಲಾಡಳಿತದ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟ ದೇವರು ರಂಗಮಂದಿರದಲ್ಲಿ ಆಯೋಜನೆ ಮಾಡಿರುವಂಥ ಶಿವಶರಣ ನುಲಿಯ ಚಂದಯ್ಯನವರ 917ನೇ ವರ್ಷದ ಒಂದು ಜಯಂತಿ ಉತ್ಸವದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡುತ್ತಾ ಅವರು ಮಾತನಾಡಿದರು. ಚಂದೇಶ್ವರ ಎಂಬ ಅಂಕಿತರಾಮದಡಿಯಲ್ಲಿ ರಚಿಸಿರುವಂಥ ಸುಮಾರು 48 ವಚನಗಳು ಇದುವರೆಗೆ ಲಭಿಸಿವೆ. ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿರುವಂಥ ಕಲ್ಲು ಮಂಟಪದ ಶಿಲಾಶಾಸನದಲ್ಲಿ ನುಲಿಯ ಚಂದಯ್ಯನವರ ಹೆಸರು ಕೆತ್ತಲಾಗಿದೆ ಎಂಬ ದಾಖಲೆಗಳಿವೆ ಎನ್ನುವಂಥ ಮಾತನ್ನು ಕೂಡ ಮೋಹನ್ ರಾಜ್ ಹೇಳಿದರು. ಇವೆ ಸಾನ್ನಿಧ್ಯವನ್ನು ಭಾಲ್ಕಿಯ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರು ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೀದರ್ ತಹಸೀಲ್ದಾರರಾದ ದಿಲ್ಶಾಡ್ ಮೆಹತ್ ಅವರು ನೆರವೇರಿಸಿದರು. ವೇದಿಕೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಜಗನ್ನಾಥ್ ಮೂರ್ತಿ, ಬೀದರ್ ಜಿಲ್ಲಾ ಕೊರವ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಸಂತೋಷ್ ಡಿ ಕೊರವ, ಪ್ರಾಧ್ಯಾಪಕ ಶಿವಶರಣಪ್ಪ ಹುಗ್ಗೆ ಪಾಟೀಲ್, ಬಸವ ಕಲ್ಯಾಣ CMC ಸದಸ್ಯ ರಾಮ್ ಜಾಧವ್, ಕನಕಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನೋಜ್ ಮಾನೆ, ರಾಮ್ ಚಳಕಾಪುರ್, ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಬೇಲೂರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಮುದಾಯದ ಅತಿ ಹೆಚ್ಚು ಅಂಕಗಳನ್ನು ಪಡೆದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನುಲಿಯ ಚಂದಯ್ಯ ಜಯಂತಿ ಪ್ರಯುಕ್ತ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಪ್ರಥಮ ಸ್ಥಾನ ಪಡೆದ ಕನಕಟ್ಟ ಕ್ರಿಕೆಟ್ ತಂಡಕ್ಕೆ ಟ್ರೋಫಿ ಹಾಗೂ 11,000 ಬಹುಮಾನ, ದ್ವಿತೀಯ ಸ್ಥಾನ ಪಡೆದ ನೌಬಾದ್ ಕ್ರಿಕೆಟ್ ತಂಡಕ್ಕೆ ಟ್ರೋಫಿ ಹಾಗೂ 7,000 ರೂಪಾಯಿ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಸಮುದಾಯದ ಬಸಪ್ಪ ಭಜಂತ್ರಿ ಗದಗ್ ಅವರು ಉತ್ತರ ಕರ್ನಾಟಕದ ಕೊರಮ ಸಮುದಾಯದ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನೆ ಕೈಗೊಂಡ ಪ್ರಯುಕ್ತವಾಗಿ ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ನನ್ನನ್ನು ಧರಿಸ್ಕೊಳ್ದೇನೆ ನಾನು ಹೋಗಲ್ಲ ಅಂದ್ಬಿಟ್ಟು ಅವರು ಬೆನ್ನು ಹತ್ತುತ್ತಾರೆ. ಮಾರ್ಗ ಮಧ್ಯದಲ್ಲಿ ಮಾಚಿದೇವರು ಎದುರಾಗ್ತಾರೆ. ಆಗ ಲಿಂಗಯ್ಯ ಆದ ಘಟನೆನ ಮಾಚಿದೇವರಿಗೆ ವಿವರಣೆಯಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲೂ ಸಹ ಲಿಂಗಯ್ಯ ಹೇಳ್ತಾರೆ, ಕೇವಲ ರುಚಿ ನೋಡೋದ್ರಿಂದ ಹಣ್ಣನ್ನ ಸವಿದಾಗೆ ಆಗಲ್ಲ, ಹಣ್ಣು ಮತ್ತೆ ರುಚಿ ಎರಡೂ ಇರುತ್ತೆ, ನೀನು ಲಿಂಗ ಕಟ್ಕೋಬೇಕು ಅನ್ನೋ ವಿಚಾರನ ಅವ್ರನ್ನ ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲೂ ಅವರು ಅಲ್ಲಮ್ಮ ಪ್ರಭು ಅವರೆಲ್ಲರ ಒತ್ತಾಯದ ಮೇರೆಗೆ ಒಂದು ವಿಚಾರಕ್ಕೆ ತಲೆ ಬಾಗ್ತಾರೆ. ಇವರೇನು ಕಾಯಕ ಮಾಡ್ತಾ ಇರ್ತಾರೆ, ಆ ಕಣ್ಣಿಗಳನ್ನ ಮಾರಾಟ ಮಾಡ್ಕೊ ಬರ್ಲಿಕ್ಕೆ ಲಿಂಗಯ್ಯನ ನೇಮಿಸ್ತಾರೆ. ಇದರಲ್ಲಾದರೂ ಲಿಂಗಯ್ಯನೇನು ಚಂದಯ್ಯನ ಮನ ಗೆಲ್ಲೋ ಅನ್ನೋ ನಿಟ್ಟಿನಲ್ಲಿ ಕಾಯಕನ ವಹಿಸಿದಂತ ಸಂದರ್ಭದಲ್ಲಿ ಲಿಂಗಯ್ಯ ಏನು ಚಂದಯ್ಯನವ್ರು ಮಾಡಿಕೊಟ್ಟಂತ ಹಗ್ಗಗಳನ್ನ ಮಾರಾಟ ಮಾಡಲಿಕ್ಕೆ ಒಮ್ಮೆ ಬಹಳ ದಿನ ಮಾರಾಟ ಮಾಡ್ತಾರೆ. ಒಂದು ದಿನ ಬಿಜ್ಜಳನ ಆಸ್ಥಾನ ಅಂದ್ರೆ ಕಲ್ಯಾಣ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಆ ದಿನ ಹಗ್ಗಗಳು ಮಾರಾಟ ಆಗಲ್ಲ. ಅಂತ ಸಂದರ್ಭದಲ್ಲಿ ಬಸವಣ್ಣವರು ಕರೆದು ಚಂದಯ್ಯನವರು ಏನು ಸುತ್ತಿ ಹಗ್ಗ ವ್ಯಾಪಾರ ಆಗ್ದೇನೆ ಅವರು ಮುಖ ಎಲ್ಲ ಬಾಡೋಗಿರುತ್ತೆ. ಲಿಂಗಯ್ಯನ ಕರೆದು ಕೇಳ್ತಾರೆ, ಏನು ಇದು, ಏನಕ್ಕೆ ನೀನು ಈಗ ಸುತ್ತುತ್ತಾ ಇದೆಯಲ್ಲ ಅಂದಾಗ, ಹಗ್ಗ ಮಾರಾಟ ಮಾಡಬೇಕು ನಾನು,
ಚಂದಯ್ಯನವರು ಏನು ಔರಾದ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯ ಗದ್ದುಗೆ ಏರಲು ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ಒಟ್ಟು 20 ಸದಸ್ಯರ ಸಂಖ್ಯೆ ಬಲ ಹೊಂದಿರುವಂತಹ ಪಟ್ಟಣ ಪಂಚಾಯಿತಿಯಲ್ಲಿ 12 ಬಿಜೆಪಿ, 6 ಕಾಂಗ್ರೆಸ್, 2 ಪಕ್ಷೇತರ ಅಭ್ಯರ್ಥಿಗಳು ಚುನಾಯಿತಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚೆನ್ನೈಯಲ್ಲಿ ಗೆದ್ದು ಬಿಜೆಪಿ ಪಕ್ಷ ಸೇರಿದ ದೊಂಡಿಬಾ ನರೋಟೆ, ರಾಧಾಬಾಯಿ ನರೋಟೆ, ಗುಂಡಪ್ಪ ಮುದಾಳೆ ಈ 3 ಜನ ಸದಸ್ಯರು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಇವರ ವಿರುದ್ಧ ಪಕ್ಷ ಕ್ರಮ ಕೈಗೊಳ್ಳಲಿಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಲಾಗಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ನಡೀತಾ ಇದೆ ಎಂದು ಸುಧಾಕರ್ ಕೊಳ್ಳೂರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚೆನ್ನೈಯಲ್ಲಿ ಗೆದ್ದು ಪಕ್ಷವೇ ತನ್ನ ತಾಯಿ ಎಂದು ಪಕ್ಷ ಧರ್ಮ ನಿರ್ವಹಿಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರಶಾಂತ್ ಫುಲಾರಿ, ಲಕ್ಷ್ಮೀಬಾಯಿ, ಸರೋಬಾಯಿ ಘೋಳೆ ಇವರ ಪಕ್ಷ ನಿಷ್ಠೆಗೆ ಪಕ್ಷ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನುವಂಥ ಮಾತನ್ನು ಕೂಡ ಕೊಳ್ಳೂರ್ ಹೇಳಿದರು. 3 ಜನ ಸದಸ್ಯರನ್ನ ಬಿಜೆಪಿ ಪಕ್ಷಕ್ಕೆ ಸೆಳೆಯಲು ಶಾಸಕ ಪ್ರಭು ಚೌಹಾಣ್ ಅವರು ಎಷ್ಟೇ ಒತ್ತಡ ಹಾಕಿದರೂ ಕೂಡ ಆಸೆ ಆಮಿಷಗಳನ್ನು ಒಡ್ಡಿದರೂ ಕೂಡ ಪಕ್ಷ ಬಿಟ್ಟು ಹೋಗದೆ ಪಕ್ಷದಲ್ಲಿಯೇ ಉಳಿದಿದ್ದಾರೆ ಎಂದರಲ್ಲದೆ ಈ 3 ಜನ ಕಾಂಗ್ರೆಸ್ ಸದಸ್ಯರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರಕ್ಕೆ ಪಕ್ಷ ಜೊತೆಯಲ್ಲಿ ಇರುತ್ತದೆ ಎಂದು ಸುಧಾಕರ್ ಕೊಳ್ಳೂರ್ ತಿಳಿಸಿದರು. ಔರಾದ್ ಬಿಜೆಪಿ ಪಕ್ಷದಲ್ಲಿ ಮನೆ ಒಂದು 3 ಬಾಗಿಲು ಎಂಬಂತೆ ಗುಂಪುಗಳಾಗಿವೆ. ಹಾಗಾಗಿ ಬಿಜೆಪಿ ಪಕ್ಷದ ಬಹುತೇಕ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಸಂಪರ್ಕದಲ್ಲಿದ್ದು ಈ ಸಾರಿ ಪಟ್ಟಣ ಪಂಚಾಯತ್ ಮೇಲೆ ಕಾಂಗ್ರೆಸ್ ಧ್ವಜ ಹಾರಿಸುವುದು 100ಕ್ಕೆ 100 ಖಚಿತ ಎಂದು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾ ಸಹ ಸಂಚಾಲಕ ಸುಧಾಕರ್ ಕೊಳ್ಳೂರ್ ಭರವಸೆ ವ್ಯಕ್ತಪಡಿಸಿದರು. ಔರಾದ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಏನಿದೆ 6ನೇ ತಾರೀಕು ಸೆಪ್ಟೆಂಬರ್ 6ನೇ ತಾರೀಕು ನಡೆಯಲಿದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಶತಾಯಗತ ಯಾವುದೇ ಕಾರಣಕ್ಕೂ ಜೆಂಡಾ ಹಾರಿಸಲೇಬೇಕು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿ ಪಟ್ಟಣ ಪಂಚಾಯತ್ನಲ್ಲಿ ಅಂತೇಳಿ ಈಗಾಗಲೇ ನಾವು ತಯಾರಿ ನಡೆಸಿದ್ವಿ. ಎಲ್ಲ ರೀತಿಯ ತಯಾರಿಗಳು ಮುಕ್ತಾಯಗೊಂಡಿದೆ. ಬಿಜೆಪಿ ಪಕ್ಷದಿಂದ ಬಹುತೇಕ ಸದಸ್ಯರು ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿ, ನಮ್ಮ ಪಕ್ಷದ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬರ್ತಕ್ಕಂಥ 6ನೇ ತಾರೀಕು ನಡೆಯುವ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಧ್ವಜ ಹಾರಿಸ್ತೀವಿ ಅಂತೇಳಿ ಈ ಮುಖಾಂತರ ನಾನು ನಮ್ಮ ಪತ್ರಿಕೆ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಲು ಇಷ್ಟಪಡ್ತೀನಿ. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಏನು 6 ಜನ ಚುನಾಯಿತಗೊಂಡು ಪಕ್ಷದ ಸಿಂಬಲ್ನಲ್ಲಿ ಬಿಫಾಮ್ನಲ್ಲಿ ಗೆದ್ದಿರ್ತಕ್ಕಂಥ 6 ಜನರ ಪೈಕಿ 3 ಜನ ಏನು ದೊಂಡಿಬಾ ನರೋಟೆ ಮತ್ತು ರಾಧಾಬಾಯಿ ಕೃಷ್ಣ ನರೋಟೆ, ಗುಂಡಪ್ಪ ಮುದಾಳೆ ಇವರು ಏನು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ. ಪಕ್ಷದ ಸಿಂಬಲ್ನಲ್ಲಿ ಗೆದ್ದಿರ್ತಕ್ಕಂಥ ಈ 3 ಜನ ಪಕ್ಷಕ್ಕೆ ದ್ರೋಹ ಬಗೆದು ಪಕ್ಷದ ಒಂದು ಸ್ಥಾನಕ್ಕೆ ಇಷ್ಟು ನಂಬಿಕೆ ಟಿಕೆಟ್ ಕೊಟ್ಟವ್ರು ಗೆಲ್ಸ್ಕೊಂಡು ಬಂದರೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಅವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಮತ್ತು ನಮ್ಮ ಪಕ್ಷದಲ್ಲಿ ಏನು ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಪಕ್ಷನೇ ತನ್ನ ತಾಯಿ, ಪಕ್ಷನೇ ನನ್ನ ಸರ್ವಸ್ವ ಅಂತ ಹೇಳಿ ಕೆಲಸ ಮಾಡ್ತಕ್ಕಂಥ ಪ್ರಶಾಂತ್ ಫುಲಾರಿ ಅವರಲ್ಲಿ ಮತ್ತು ಲಕ್ಷ್ಮೀಬಾಯಿ, ಬಾಬುರಾವ್, ಸರಸ್ವತಿ ಗೂಳೆ ಅವರು ಏನು ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾರಿ ಪಕ್ಷ ಅವ್ರ ಜೊತೆಗೆ ನಿಲ್ತದೆ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯ ಸಹಕಾರಗಳು ನಮ್ಮ ಪಕ್ಷ ನೀಡಲು ಸದಾ ಸಿದ್ಧವಾಗಿದೆ. ಮತ್ತು ಈ ಸರಿ ಏನು ಸತ್ಯಾಗತೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಜೆಂಡಾ ಪಟ್ಟಣ ಪಂಚಾಯತ್ ಮೇಲೆ ಹಾರಲು ನಾವು ಬಿಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜೊತೆ ಬಿಜೆಪಿ ಈಗಾಗಲೇ ಮನೆ ಒಂದು 3 ಬಾಗಿಲು ಏನಂತ ಆಗಿದೆ. ಲೋಕಸಭಾ ಚುನಾವಣೆ ನಂತರ ಈ ಸ್ಥಳೀಯ ಶಾಸಕರಿಗೆ ಅಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆಯಿಂದ ಅಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪಕ್ಷದ ಬಿಜೆಪಿಯಿಂದ ಕೆಲವೊಂದು ಸದಸ್ಯರು ಈಗಾಗಲೇ ಪರದೆಯ ಮುಂದಿದ್ದು ನಮ್ಮ ಪಕ್ಷದ ಮುಂಚೂಣಿಯಲ್ಲಿ ಉಳಿದು ಬಿಜೆಪಿ ಸಿಂಬಲ್ ಗೆದ್ದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಬಿಜೆಪಿ ಪಕ್ಷದ ಬಹುತೇಕ ಪಟ್ಟಣ ಪಂಚಾಯತ್ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಲು ಯಶಸ್ವಿಯಾಗಿದ್ದಾರೆ. ನಾವು 100% ಈ ಸಾರಿ ಪಟ್ಟಣ ಪಂಚಾಯತ್ ಮೇಲೆ ಧ್ವಜ ಹಾರಿಸೋದು ಖಚಿತ. ಇಲ್ಲ, ಇನ್ನೊಂದು ವಿಷಯ ಸರ್, ಆ್ಯಕ್ಚುಲಿ ಯಾಕಂದ್ರೆ ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾಕಂದ್ರೆ 6 ಜನ ಇದ್ದೀರಿ, ನೀವು ಬಹುಮತ ಎಲ್ಲಿ ತರ್ತೀರಿ? ಖಂಡಿತ ಈಗ ಅದೇ ಹೇಳ್ತಾ ಇದ್ದೀನಿ ಸರ್. ಈಗ ನಮ್ಮ ಪಕ್ಷದಿಂದ ಗೆದ್ದಿರ್ತಕ್ಕಂಥ 6 ಜನರ ಪೈಕಿ 3 ಜನ ಮಾತ್ರ ನಮ್ಮ ಜೊತೆಗೆ ಇದ್ರೂ ಕೂಡ ಬಿಜೆಪಿಯಿಂದ ಗೆದ್ದಿರ್ತಕ್ಕಂಥ ಬಹುತೇಕ ಸದಸ್ಯರು ನಮ್ಮ ಪಕ್ಷ ಜೊತೆ 1/3 ಮೆಜಾರಿಟಿ ಬರ್ಲಿಕ್ಕೆ ರೆಡಿ ಇದ್ದಾರೆ. 1/3 ಮೆಜಾರಿಟಿ ಬರೋದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೆ ಅವ್ರ ವಿಪ್ ಜಾರಿ ಆಗೋದಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಪಕ್ಷ ಜೊತೆ ಅವ್ರು ಏನು ದ್ರೋಹ ಮಾಡಿದಾರಲ್ಲ ಅವ್ರಿಗೆ ಪಾಠ ಕಲಿಸಿ ಇದೇ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಧ್ವಜ ಹಾರಿಸ್ತೀವಿ. ರಾಜ್ಯದಲ್ಲಿ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋದ್ರಿಂದ ಪಟ್ಟಣದಲ್ಲಿ ಅಭಿವೃದ್ಧಿ ಆಗ್ತದೆ. ಮುಂದೆ ಪುರಸಭೆ ಕೂಡ ಮಾಡೋ ಸಂಬಂಧ ನಾವೆಲ್ಲರೂ ಈಗ ಸಹಕಾರ ಆಗ್ತದೆ. ಹಾಗಾಗಿ ನಾವೆಲ್ಲ ಔರಾದ್ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬರೋದು ಅವಶ್ಯಕತೆ ಇದೆ ಅನ್ನೋದನ್ನು ಆ ಪಟ್ಟಣ ಪಂಚಾಯತ್ ಸದಸ್ಯರೇ ನಮ್ಮ ಜೊತೆ ಹೇಳಿರೋದ್ರಿಂದ ಬಿಜೆಪಿಯ ಬಹುತೇಕ ಸದಸ್ಯರು ಕಾಂಗ್ರೆಸ್ ಪಕ್ಷ ಜೊತೆಗಿದ್ದಾರೆ. 100% ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ಸಾರಿ ಚುನಾವಣೆಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗೋದು 100% ಖಚಿತ ಅನ್ನೋದರ ವಿಶ್ವಾಸ ಇದೆ. ಸುಧಾಕರ್ ಕೊಳ್ಳೂರ್, ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಜಿಲ್ಲಾ ಸಹ ಸಂಚಾಲಕರು, ಬೀದರ್. ಬಿಜೆಪಿ ಸದಸ್ಯರು ಬರ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆ ಸರ್? ಖಂಡಿತ 100% ನಾವು ಅವ್ರ ಜೊತೆ ಮಾತಾಡಿದಾಗೆ ಎಷ್ಟು ಬಹಿರಂಗವಾಗಿ ಪತ್ರಿಕೆ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಅವರು ಓಪನ್ ಆಗಿ ನಮ್ಮ ಜೊತೆ ಬರ್ಲಿಕ್ಕೆ
ಸಂಗೀತ ನಾಟಕ ಅಕಾಡೆಮಿ ನವದೆಹಲಿ ಹಾಗೂ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ವತಿಯಿಂದ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ BS ಬಿರಾದಾರ್ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ಪ್ರೊಫೆಸರ್ ರಾಜೇಂದ್ರ ಬಿರಾದಾರ್, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ನಿಜಲಿಂಗಪ್ಪ ತಗಾರೆ, ಡಾಕ್ಟರ್ UC ಪಾಟೀಲ್, ಪ್ರಿಯಾಂಕಾ ಶ್ರೀಗುರು, ಪ್ರೊಫೆಸರ್ SB ಬಿರಾದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕಲಾವಿದರನ್ನು ಹಾಗೂ ವಿವಿಧ ಸಾಧಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳ ಜಾನಪದ ಸುಗ್ಗಿ ಕುಣಿತ, ಬಿಂದಿಗೆ ಕುಣಿತ, ರಾಜೇಂದ್ರ ಸಿಂಗ್ ಪವಾರ್ ಅವರ ಆಕರ್ಷಕ ಹಾರ್ಮೋನಿಯಂ ಸೋಲೋ, ರೋಷನ್ ಕೊಳಾರ್ ಅವರ ತಬಲಾ ಸೋಲೋ ಸಭಿಕರ ಗಮನ ಸೆಳೆಯಿತು. ಇದೇ ವೇಳೆ ಶಿವಶರಣಪ್ಪ ಗಣೇಶ್ಪುರ್, ಪ್ರಕಾಶ್ ಕನ್ನಾಳೆ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡು ಜನರು ಓಡಾಟಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಲ್ಲಿ ರಸ್ತೆ ಗುಂಡಿಗಳು ಕೂಡ ಒಡೆದೋಗಿರುವಂತಹ ಒಂದು ಸನ್ನಿವೇಶ ಕೂಡ ತಾವು ಈ ಒಂದು ಚಿತ್ರಗಳಲ್ಲಿ ನೋಡ್ತಾ ಇದ್ರಿ. ಅಷ್ಟೇ ಅಲ್ಲದೆ ಜಿಲ್ಲೆಯಾದ್ಯಂತ ಒಟ್ಟು 38 ಮನೆಗಳು ಜಖಂಗೊಂಡಿರುವಂಥ ಕುರಿತು ಕೂಡ ವಾರ್ತಾ ಇಲಾಖೆಯಿಂದ ಒಂದು ವರದಿ ಕೂಡ ಬಂದಿದೆ. ಅಂದರೆ ಸುಮಾರು ಔರಾದ್ ತಾಲೂಕಿನಲ್ಲಿ, ಬಸವ ಕಲ್ಯಾಣ ತಾಲೂಕಿನಲ್ಲಿ, ಭಾಲ್ಕಿ, ಹುಮ್ನಾಬಾದ್ ಹಾಗೂ ಇನ್ನಿತರ ಎಲ್ಲ ಒಂದು ತಾಲೂಕುಗಳಲ್ಲಿ, ಚಿಡಗುಪ್ಪ, ಹುಲ್ಸೂರು ಕಡೆಗಳಲ್ಲಿ ತಲಾ 4, 5, 6 ಈ ರೀತಿ ಮನೆಗಳು ಜಖಂಗೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಜಿಲ್ಲೆಯಾದ್ಯಂತ ಭಾನುವಾರ ಭಾರೀ ಮಳೆ ಸುರಿದಿದೆ. ಸೋಮವಾರ ಕೂಡ ಆ ಒಂದು ಮಳೆ ಮುಂದುವರೆದಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜನರು ಮಳೆಯಿಂದಾಗಿ ಹೊರಗಡೆ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಲ್ಲಿ ಓಡಾಡೋದು ಬೇಡ ಅನ್ನುವಂಥ ಒಂದು ಉದ್ದೇಶದಿಂದ ಮನೆಯಲ್ಲಿ ಬಿಸಿ ಬಿಸಿ ಕಾಫಿ, ತಿಂಡಿ, ಚಹಾಗಳಿಗೆ ಮೊರೆ ಹೋಗಿರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಲ್ಲೆಡೆ ಮೋಡ ಕವಿದ ವಾತಾವರಣ ಇದೆ. ಜಿಟಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳೆಲ್ಲ ಜಖಂಗೊಂಡಿವೆ, ಮನೆಗಳು ಬೀಳ್ತಾ ಇವೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಸೋಮವಾರ ಶಾಲೆಗೆ ರಜೆ ಕೂಡ ಘೋಷಣೆ ಮಾಡಲಾಗಿತ್ತು ಜಿಲ್ಲಾಡಳಿತದ ವತಿಯಿಂದ. ಸೊ ಈ ರೀತಿಯಾಗಿ ಇನ್ನೂ 2 ದಿವಸ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಒಂದು ಹವಾಮಾನ ವರದಿ ಕೂಡ ಈ ಸಂದರ್ಭದಲ್ಲಿ ತಾವು ನೋಡಬಹುದು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಅಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.